ಏನ್ ಸರ್ ಸಮಾಚಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಭಯ್ಯ. ಹಿಂಗೆ ಆಯ್ತಾ ಊಟ? ಹ್ಞೂ ಸರ್ ಆಯ್ತು, ನಿಮ್ದು? ಹ್ಞೂ ಭಯ್ಯ ಆಯ್ತು. ಏನ್ ಭಯ್ಯ ಸಮಾಚಾರ? ನೀವೆಲ್ಲ ಹೇಳ್ಬೇಕು ಸರ್. ಏನಿಲ್ಲ, ಗಾಡಿ ನಿಮ್ಮ ಹತ್ರ ಬಿಟ್ಟೆ. ಗಾಡಿ ಮಾತ್ರ ನಾವು ಸುತ್ತಮುತ್ತ ಎಷ್ಟೋ ಗಾಡಿ ಮಾಡಿಸ್ಬಿಟ್ಟಿದ್ದೀವಿ. ಅದ್ರ ಬೆಳೆ ನಾನೊಂದು 4-5 ಗಾಡಿ ತಂದಿದ್ದೀನಿ. ಇನೋವಾ 2 ಮಡಗಿದ್ದೆ. ಆದರೆ ನಿಮ್ಮ ಥರ ಟೇಸ್ಟು, ನಿಮ್ಮ ಥರ ರಿಪೇರಿ ನಾನು ಎಲ್ಲೂ ನೋಡಲಿಲ್ಲ. ಭಾಳ ಚೆನ್ನಾಗಿ ಮಾಡ್ತೀರಾ. ನಮಗೆ ಜಾಸ್ತಿ ದಿವಸದಿಂದ ಒಂದು ಬೇಡಿಕೆ ಇತ್ತು, ನಮ್ಮ ಕುದೂರು ಸುತ್ತಮುತ್ತ ಒಳ್ಳೆ ಮೆಕ್ಯಾನಿಕ್ ಇಲ್ವಲ್ಲಪ್ಪ ಅಂದ್ಬಿಟ್ಟು ನಾವು ತುಮಕೂರು ಓದ್ತಿದ್ದೋ, ಬೆಂಗಳೂರು ಓದ್ತಿದ್ದೋ, ನೆಲಮಂಗಲ ಓದ್ತಿದ್ದೋ. ಆದರೆ ನೀವು ಹೇಳಬೇಕು ಅಂದರೆ ನಮಗೆ ಅದು ಕೊರತೆನ ನೀಗಿಸ್ಬಿಟ್ರ. ನೀವು ಒಳ್ಳೆ ಮೆಕ್ಯಾನಿಕ್ಕು, ಚೆನ್ನಾಗಿ ರೆಡಿ ಮಾಡ್ತೀರಾ, ಆಮೇಲೆ ಅನುಭವ ಐತೆ, ಲ್ಯಾಪ್ಟಾಪ್ ಎಲ್ಲ ಹಾಕ್ತೀರಾ. ಆಮೇಲೆ ಲ್ಯಾಪ್ಟಾಪ್ನ ನಾವು ತುಮಕೂರಿಂದ ಕರೆಸ್ಬೇಕಾಯ್ತು ಲ್ಯಾಪ್ಟಾಪ್ ಹಾಕೋಕ್ಕೆ. ಆದರೆ ನೀವು ಲ್ಯಾಪ್ಟಾಪು ನೀವು ಮಡಿಕೊಂಡಿದ್ದೀರಾ, ಅದು ಭಾಳ ಖುಷಿ. ಆಮೇಲೆ ದುಡ್ಡಿನ ವಿಚಾರ ಆಗಿರ್ಬೇಕು ಪಾಪ, ನೀವು ದುಡ್ಡು ಜಾಸ್ತಿ ತಗೊಳ್ಳಲ್ಲ. ನಿಮ್ಮ ಒಳ್ಳೆ ಮೆಕ್ಯಾನಿಕ್ಕು, ದಯಮಾಡಿ ನೀವು ಇಲ್ಲೇ ಇರಬೇಕು. ನೀವು ನಮ್ಮನ್ನು ನೀವೇನೇ ಸಮಸ್ಯೆ ಇದ್ರೂ ನಾವು ನಿಮ್ಗೇನು ಬೇಕಾದರೂ ಹೆಲ್ಪ್ ಮಾಡ್ತೀವಿ, ಯಾವಾಗ ಬೇಕಾದರೂ ಕೇಳಿ ನಾವು ಹೆಲ್ಪ್ ಮಾಡ್ತೀವಿ. ಆದರೆ ನಿಮ್ಮ ಕೆಲಸ ಐತಲ್ಲ, ಕೆಲಸ ಅಂತೂ ನಾವು ಏನು ಹೇಳಂಗಿಲ್ಲ. ನಿಮ್ಗೆ ಒಳ್ಳೆ ಕಸಬೈತೆ. ಯಾಕೆಂದರೆ ನೀವು ನಾನು ಒಂದು ವೈಯಕ್ತಿಕವಾಗಿ ನಿಮ್ಗೆ ಪ್ರಶ್ನೆ ಏನು ಕೇಳ್ತಾ ಇದ್ದೀನಿ, ಟೊಯೋಟಾ ಶೋರೂಮಲ್ಲಿ ಏನೋ ಕೆಲಸ ಮಾಡ್ತೀರಾ ತಾವು? ಏನು ಟೊಯೋಟಾ ಶೋರೂಮಲ್ಲಿ ಏನೋ ಕೆಲಸ? ಇಲ್ಲ ಸರ್, ಟೊಯೋಟಾ ಶೋರೂಮಲ್ಲಿ ಮಾಡ್ತಾ ಇರಲಿಲ್ಲ ಕೆಲಸ. ಮಾತ್ರ ಎಲ್ಲ ಒಂದೇ ಗ್ಯಾರೇಜಲ್ಲಿ ಕೆಲಸ ಕಲ್ತಿದ್ದೀವಿ, ಕೆಲಸ ಮಾಡ್ತೀವಿ. ಎಲ್ಲ ಪ್ರತಿಯೊಂದು ಪೆಟ್ರೋಲು, ಡೀಸೆಲು ಎಲ್ಲ ಗಾಡಿ ಯಾವ್ದನ್ನ ಇರಲಿ ಮಾಡ್ತೀವಿ, ದೊಡ್ಡ ಗಾಡಿಯಿಂದ ಚಿಕ್ಕ ಗಾಡಿ ತಗ. ಹೌದು. ಆದರೆ ಇನೋವಾ ಮಾತ್ರ ಒಳ್ಳೆ ಟೇಸ್ಟಲ್ಲಿ ಮಾಡಿಕೊಡ್ತೀರಾ ಗಾಡಿ. ಈಗ ನಂದು ಇನೋವಾ ಆಯ್ತು 2008 ಮಾಡಲು. ನನಗೆ ಎಷ್ಟು ಕಡೆ ರೆಡಿ ಮಾಡಿಸ್ಬಿಟ್ಟು ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ನಿಮ್ಮ ಹತ್ರ ಗಾಡಿ ರೆಡಿ ಮಾಡಿಸಾದ್ಮೇಲೆ ನಿಮ್ಮ ಹತ್ರನೇ ಗಾಡಿ ರೆಡಿ ಮಾಡಿಸ್ಬೇಕು ಅನಿಸ್ತೈತೆ ಸರ್. ಜನಗಳಿಗೆ ಏನು ಹೇಳ್ತೀರಾ ಸರ್ ನಿಮ್ಮ ಕಡೆಯಿಂದ? ಜನಗಳಿಗೆ ಎಲ್ಲ ವೆಹಿಕಲ್ ಮಡಗಿರೋರ್ಗೂ ಒಂದೇ ಹೇಳೋದು ನಾನು, ಸರ್ ಬೇರೆ ಕಡೆ ಹೋಗಿ ದುಡ್ಡು ವೇಸ್ಟ್ ಮಾಡ್ಕೊಳೋದ್ ಬದಲು ಬರ್ಕತ್ ಬೈ ಅವರು ಗ್ಯಾರೇಜ್ಗೊಂದ್ಸರಿ ಬಂದು ವಿಸಿಟ್ ಮಾಡಿ, ಬರ್ಕತ್ ಬೈ ಅವರು ಯಾವ ಥರ ಗಾಡಿಗಳು ರೆಡಿ ಮಾಡ್ತಾರೆ ಅನ್ನೋದು ಒಂದ್ಸರಿ ನೋಡಿ. ಓಕೆ ಸರ್. ನೋಡಿ ನೀವೊಂದ್ಸರಿ ಅನುಭವ ತಗೊಂಡು ಆಮೇಲೆ ಬರ್ಕತ್ ಬೈ ಅವರು ಯಾವ ಥರ ರೆಡಿ ಮಾಡ್ತಾರೆ ಅನ್ನೋದನ್ನ ಎಲ್ಲ ಕಡೆಗೂ ಯೋಚನೆ ಮಾಡಿ. ಬೇರೆ ಕಡೆ ಹೆಂಗೆ ರೆಡಿ ಮಾಡ್ತಾರೆ, ಈ ಕಡೆ ಇಲ್ಲಿ ಹೆಂಗೆ ರೆಡಿ ಮಾಡ್ತಾರೆ ಅನ್ನೋದು ಯೋಚನೆ ಮಾಡಿ ನೀವು ಬರ್ಕತ್ ಬೈ. ಓಕೆ ಸರ್, ಓಕೆ, ಥ್ಯಾಂಕ್ಸ್ ಕೇಳ್ಕೊಂತ ಇದ್ದೀವಿ. ಓಕೆ ಸರ್, ಓಕೆ, ಬಾಯ್.